ಗಾಂಜಾ ಮಾರಾಟಗಾರನಿಂದ ಹಲ್ಲೆ, ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಗಾಂಜಾ ಮಾರಾಟಗಾರನಿಂದ ನಗರದಲ್ಲಿ ನಶೆ ಮುಕ್ತ ನಗರ ಮಾಡಲು ಪ್ರಯತ್ನ ಮಾಡುತ್ತಿರುವ ಹಾಗೂ ಸಾಮಾಜಿಕ ಕಳಕಳಿ ಇರುವ ವ್ಯಕ್ತಿಗಳ ಮೇಲೆ ಹಲ್ಲೆ ನಡೆಸಿ ದ್ವಿಚಕ್ರ ವಾಹನವನ್ನು ಜಖಂಗೊಳಿಸಿರುವ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಗರದಲ್ಲಿ ಇತ್ತೀಚೆಗೆ ನಶೆ ಮುಕ್ತ ನಗರ ಎಂಬ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು, ಇದರಿಂದ ಕುಪಿತಗೊಂಡ ಗಾಂಜಾ ಮಾರಾಟಗಾರರ ತಸ್ಲೀಂ ಶಾ ಮೊಹಲ್ಲಾ ನಿವಾಸಿ ಸದ್ದಾಂ ಎಂಬ ವ್ಯಕ್ತಿ ನಶೆ ಮುಕ್ತ ನಗರ ಮಾಡಲು ಪ್ರಯತ್ನ ಮಾಡುತ್ತಿರುವ ಸ್ಥಳೀಯ ಮಸೀದಿಯ ಯುವಕರ ತಂಡದ ಸಲ್ಮಾನ್ ಎಂಬುವವರು ಸದ್ದಾಂ ಅವರ ಬುದ್ಧಿ ಹೇಳಿ ಕಳುಹಿಸಿದ್ದು, ಇವರುಗಳ ಮೇಲೆ ದ್ವೇಷ ಇಟ್ಟುಕೊಂಡು ಸದ್ದಾಂ ಬುಧವಾರ ರಾತ್ರಿ 11:30 ಗಲಾಟೆಗೆ ಇಳಿದು ತಾನು ಗಾಂಜಾ ಮಾರುತ್ತೇನೆ, ನನ್ನ ತಂಟೆಗೆ ಬಂದರೆ ಕೊಲೆ ಮಾಡಿರುವ ಬೆದರಿಕೆ ಹಾಕಿರುವುದಲ್ಲದೆ ತಂಡದ ಸದಸ್ಯ ಅಮ್ಜದ್ ಖಾನ್ ಎಂಬುವವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಸಲ್ಮಾನ್ ಅವರನ್ನ ಕೊಲೆ ಮಾಡುವ ಬೆದರಿಕೆ ಹಾಕಿರುವುದಲ್ಲದೆ ಅಮ್ಜದ್ ಖಾನ್ ಅವರಿಗೆ ಸೇರಿದ ದ್ವಿಚಕ್ರ ವಾಹನವನ್ನ ಜಖಂಗೊಳಿಸಿದ್ದಾನೆ. ಇನ್ನು ಪ್ರಕರಣದ ಬಗ್ಗೆ ಅನ್ಸಾರ್ ನಗರದ ಮಸ್ಜಿದ್ ಕಮಿಟಿ ದೂರು ದಾಖಲಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷ ಅಫ್ರೋಜ್ ಪಾಷಾ ಅವರು ಆರೋಪಿಯ ವಿರುದ್ಧ ಪೊಲೀಸ್ ಇಲಾಖೆ ಕಾನೂನು ಕ್ರಮ ಕೈಗೊಂಡು ಆರೋಪಿ ಜಖಂಗೊಳಿಸಿರುವ ದ್ವಿಚಕ್ರ ವಾಹನದ ದುರಸ್ತಿ ಮಾಡಲು ಪರಿಹಾರ ಕೊಡಿಸಬೇಕೆಂದು ಮನವಿ ಮಾಡಿದ್ದರಲ್ಲದೆ ನಮಗೆ ಹಾಗೂ ಮಸೀದಿಯಿಂದ ನಶೆ ಮುಕ್ತ ನಗರ ಮಾಡಲು ನೇಮಕಗೊಂಡಿರುವ ಯುವಕರಿಗೆ ರಕ್ಷಣೆ ನೀಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಸೀದಿಯ ಮುಖಂಡರುಗಳಾದ ಅಕ್ರಮ್, ಕೆವಿ ಬಾಬು, ಸಾಮಿ ಉಲ್ಲಾ, ಮುನಿಶಿ ಬಾಬು, ಅಮ್ಜದ್ ಜಬಿ, ದಿಲ್ ನವಾಜ್, ಫಿರ್ದೋಸ್ ಮುಂತಾದವರು ಉಪಸ್ಥಿತರಿದ್ದರು. ಸ್ಟೇಟ್ಮೆಂಟ್ ಅದೇ ಸರ್. ಸರ್, ಇವತ್ತು ನಾವು ಅನ್ಸಾರ್ ನಗರ ಮಹಾಲಕ್ಷ್ಮಿ ಲೇಔಟ್ನ ಒಂದು ಭಾಗ, ಆ ಪ್ರದೇಶದ ನಿವಾಸಿಗಳು ನಾವು. ನಮ್ಮಲ್ಲಿ ನಾವು ಮಸೀದಿ ಮುಖಂಡರು ಇದ್ದೀವಿ. ಮಸೀದಿಯಿಂದ ನಾವೊಂದು ತಂಡ ಮಾಡಿಬಿಟ್ಟಿದ್ದೀವಿ. ಯುವಕರಿಗೆ ಕೋಲಾರನ ನಶೆ ಮುಕ್ತ ಮಾಡಬೇಕು ಅಂತೇಳಿ ನಾವೇನು ಒಂದು ಅಭಿಯಾನ ಶುರು ಮಾಡಿದ್ದೀವೋ ಅದರ ಅಂಗವಾಗಿ ನಾವೊಂದು ತಂಡ ಮಾಡಿಬಿಟ್ಟಿದ್ದೀವಿ. ದೇವರ ದಯೆಯಿಂದ ನಮ್ಮ ಯುವಕರ ಪ್ರಯತ್ನಗಳಿಂದ ನಮ್ಮ ಏರಿಯಾದಲ್ಲಿ ಯಾವುದೇ ರೀತಿಯ ನಶೆಯ ಉಪಯೋಗ ಆಗ್ತಿಲ್ಲ ಅಂತೇಳಿ ನಾನಂತೂ ಈಗ ಘಂಟಾಘೋಷವಾಗಿ ನಿಮ್ಮ ಮುಂದುಗಡೆ ಹೇಳ್ಕೊಳ್ತಾ ಇದ್ದೀನಿ. ಸರ್, ಇವತ್ತು ನಾವು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರ್ತಕ್ಕಂಥ ಪ್ರಮೇಯ ಯಾಕೆ ಒದಗಿ ಬಂತು ಅಂತ ಹೇಳಿದ್ರೆ, ನಮ್ಮ ಏರಿಯಾ ಪಕ್ಕದಲ್ಲೇ ಒಬ್ಬ ಹುಡುಗ ಸದ್ದಾಮ್ ಅಂಥೇಳಿ, ಆತನೂ ಅದೇನೋ ಗಾಂಜಾ ಮಾರಾಟ ಮಾಡ್ತಾನೆ ಅಥವಾ ನಶೆ ಆತ ಅಡಿಕ್ಟ್ ಆಗಿರ್ತಾನೆ ಅಂಥೇಳಿ ಗೊತ್ತಾಗ್ತದೆ. ಈಗ ಅವನು ನಮ್ಮ ರಾತ್ರಿ ನಮ್ಮ ಯುವಕರನ್ನ ಹಿಡ್ಕೊಂಡು ಅವನ್ನ ಕಳಿಸಿ ಅವನ ಗಾಡಿಯೆಲ್ಲ ಡ್ಯಾಮೇಜ್ ಮಾಡಿ ಆತನಿಗೆ ಮತ್ತು ನಮ್ಮ ಮಸೀದಿ ಮುಖಂಡರಿಗೆಲ್ಲ ಕೊಲೆ ಬೆದರಿಕೆ ಹಾಕಿರ್ತಾನೆ. ಹಾಗಾಗಿ ನಾವು ಕಾನೂನು ರೀತಿಯ ಪೊಲೀಸ್ ಠಾಣೆಗೆ ಬಂದು ಆತನ ವಿರುದ್ಧವಾಗಿ ಒಂದು ಅರ್ಜಿಯನ್ನು ಕೊಟ್ಟು ಇಲ್ಲಿ ನಮಗೆ ಕಾನೂನು ರಕ್ಷಣೆ ಬೇಕು ಅಂತೇಳಿ ನಾವು ನಮ್ಮ ಮನವಿಯನ್ನು ನಮ್ಮ ಯುವಕರೊಂದಿಗೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ನಗರದಲ್ಲಿ ನಶೆ ಮುಕ್ತಗೊಳಿಸೋದಕ್ಕೆ ಈ ನಗರವನ್ನು ನಾವು ಇದೇ ರೀತಿ ಸಕ್ರಿಯವಾಗಿರ್ತೀವಿ. ನಿಮ್ಮೆಲ್ಲರೂ ನಮಗೆ ಸಾಥ್ ಬೇಕಾಗ್ತದೆ. ಹಾಗೆ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡೋದಿಷ್ಟೇ, ರಾತ್ರಿ ನಾವು ಆ ಹುಡುಗರನ್ನ ಕರೆಸಿ ಆ ಹುಡುಗರನ್ನು ಬಂದು ಅವರು ನಮ್ಮ ಜೊತೆ ಕೂತ್ಕೊಂಡು ಇನ್ನು ಮುಂದಕ್ಕಿಂತ ಯಾವುದೇ ಅಹಿತಕರ ಚಟುವಟಿಕೆಗಳಲ್ಲಿ ನಮ್ಮವ್ರು ಭಾಗಿಯಾಗೋದಿಲ್ಲ, ಒಂದು ಸತಿ ಮನಸ್ಸಿ ಅಂಥೇಳಿ ಹೇಳಿ ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸ್ಕೊಂಡು ಹೋದವರು ಮತ್ತೆ 11:30 ನಮ್ಮ ಯುವಕರ ತಂಡದ ಒಬ್ಬರನ್ನ ಹಲ್ಲೆ ಮಾಡ್ತಾರೆ, ಅದನ್ನು ಗಾಡಿ ಡ್ಯಾಮೇಜ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲಾಖೆಯವರು ಇತ್ತ ಗಮನ ಹರಿಸಿ ದಯಮಾಡಿ ಗಾಡಿಗೇನು ಡ್ಯಾಮೇಜ್ ಆಗಿದೆಯೋ ಆ ಡ್ಯಾಮೇಜನ್ನು ಅವ್ರ ಮುಖಾಂತರ ಕೊಡಿಸ್ತಾ ಮತ್ತು ನಮ್ಮ ಯುವಕರಿಗೆ ರಕ್ಷಣೆ, ನಮ್ಮ ಪೇಟೆಗೆ ರಕ್ಷಣೆ ಅಥವಾ ನಮ್ಮ ಬೀದಿಗಳಿಗೆ ರಕ್ಷಣೆ ಕೊಡಬೇಕು ಅಂಥೇಳಿ ನಾನು ಈ ಸಮಯದಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಮನವಿನ ಕೊಟ್ಟಿದ್ದೀನಿ. ಆ ಮನವಿ ಕೊಟ್ಟು ಹೊರಗಡೆ ಬಂದು ಕೋಲಾರ ನಗರದ ಜನರಲ್ಲಿ ಇಷ್ಟೇ ನಮ್ಮ ವಿನಂತಿ, ನಾವೆಲ್ಲೇ ನಮ್ಮ ನಗರದ ಇಂಥ ಅಹಿತಕರ ಚಟುವಟಿಕೆಗಳು ಮಾಡಿದರೆ ನಾವೆಲ್ಲ ಮುಂದೆ ಇದ್ದೀವಿ, ನಿಮ್ಮೊಟ್ಟಿಗೆ ನಾವು ಇರ್ತೇವೆ, ಒಂದು ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡೋಣ ಅಂತೇಳಿ. ಸರ್, ಇವರು ಬ್ಯಾಚು ಅಂಥೇಳಿ ನಾನಂತೂ ಏಕೆ ಅಂತ ಹೇಳಿದ್ರೆ ಹೊಸದು ನನಗೆ ಫೀಲ್ಡು, ರಾಜಕಾರಣನೋ ರೇಷ್ಮೆ ವ್ಯಾಪಾರನೋ ಅಂತ ಹೇಳಿ ನನಗೆಲ್ಲ ಮಾಹಿತಿ ಇದೆ. ಆದರೆ ಈ ಫೀಲ್ಡ್ ನನಗೆ ಹೊಸದು. ಇಲ್ಲಿ ಆ ಯುವಕರು ಒಳಗೊಳಗೆ ಕೊರಗಿ ಸಾಯ್ತಿದ್ದಾರಲ್ಲ, ಅದನ್ನು ನೋಡಿ ನಾವು ಇದನ್ನು ವೆರಿ ಫಸ್ಟ್ ನಾವೇ ಇದನ್ನು ಕೈಗೆತ್ಕೊಡೋದು, ನಶೆ ಮುಕ್ತ ಮಾಡೋಣ, ನಮ್ಮ ಊರನ್ನು ನಾವೇ ಕೈಗೆತ್ಕೊಡೋದು. ನಿಮಗೆಲ್ಲ ಮಾಹಿತಿ ಇದೆ. ಇದು ದೊಡ್ಡ ಗುಂಪಿದೆ. ಏನಾದರೂ ಅನಾನುಕೂಲ ಆಯಿತು ಅಂತ ಹೇಳಿದ್ರೆ, ಒಬ್ಬರಿಗೇನಾದರೂ ನಾವು ಕರೆಸಿ ಬುದ್ಧಿ ಹೇಳಿದ್ರೆ 4 ಜನ ಎಚ್ಚೆತ್ಕೊಂಡು ಅದರಿಂದ ದೂರ ಇರೋದಿಲ್ಲ. ಈ 4 ಅವನು 5 ಜನ ಸೇರಿ ನಮ್ಮಂಥವ್ರ ಮೇಲೆ ಹಲ್ಲೆಗೆ ರೆಡಿ ಆಗ್ತದೆ.
ಅಂದರೆ ಅದರ ದುಷ್ಪರಿಣಾಮ ಎಷ್ಟಿದೆ ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಪಾಪ ನಾವು ಅವ್ರ ಮೇಲೆ ನಮ್ಮ ಮೇಲೆ ಅವ್ರಿಗಾಗಿ ಏನು ದ್ವೇಷ ಇಲ್ಲ. ಆದರೆ ಆ ನಶೆ ಎಷ್ಟು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ 2-3 ರೀತಿ 4 ರೀತಿ ನಶೆ ಒಂದೇ ಸತಿಗೆ ಉಪಯೋಗಿಸಿದಾಗ ಅವನಿಗೆ ಅವನ ಮೆದುಳು ಅವನ ಹಿಡಿತದಲ್ಲಿ ಅವನ ಸೀಮಿತದಲ್ಲಿ ಇರೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಳ್ಳೆಯವರು ನೋಡಲ್ಲ, ಕೆಟ್ಟವರು ನೋಡಲ್ಲ. ಇದು ಇಲ್ಲಿ ನಮ್ಮೂರಿನ ದಿನನಿತ್ಯದ ಸಮಸ್ಯೆ ಅದು. ಹಾಗಾಗಿ ಇದರ ವಿರುದ್ಧವಾಗಿ ನಾವೆಲ್ಲ ನಮ್ಮ ಯುವಕರಂತೂ ದೊಡ್ಡ ಮಟ್ಟದಲ್ಲಿ ಇದರ ಜಾಗರೂಕರಾಗಿ, ಇವ್ರು ಮೊದಲು ಜಾಗರೂಕರಾಗಿ ಬೇರೆ ಯುವಕರನ್ನ ಅದರಲ್ಲಿ ಯಾರು ಅಡಿಕ್ಟ್ ಆಗಿದ್ದಾರೋ ಅವರನ್ನು ಇವರು ಅದರಿಂದ ಮುಕ್ತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಂಥ ಪ್ರಯತ್ನದ ಸಮಯದಲ್ಲಿ ಇಂಥ ಅನಿಷ್ಟಗಳು ಬಂದರೆ ಪಾಪ ಎಲ್ಲ ಒಂದು ಕಡೆ ಮೊರಾಲಿಟಿ ನಮ್ಮ ಹುಡುಗರದು ಕಡಿಮೆ ಆಗ್ತದೆ. ಈಗ ಮೊರಾಲಿಟಿನ ತುಂಬೋರು ಯಾರು ಅಂತಂದರೆ ನನ್ನ ಪ್ರಕಾರ ಪೊಲೀಸ್ ಇಲಾಖೆಯವರು. ಕಡೆದಾಗೇನಿಲ್ಲ ಸರ್, ಕಡೆದಾಗೇನಿಲ್ಲ. ನಮ್ಮ ಊರನ್ನು, ನಮ್ಮ ನಗರನ ನಾವು ನಶೆ ಮುಕ್ತ ಅಂತೇಳಿ ಮಾಡೋಕ್ಕೆ ನಾವು ಹೊಟ್ಟಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು, ಇಲಾಖೆಯವ್ರ ಸಹಕಾರ ಬೇಕು. ಅಷ್ಟು ಮಾತ್ರ ನಾವು ಕೇಳ್ಬೇಕು. ನಮ್ಮ ಮಾತು ಓಕೆ. ಅದರಲ್ಲಿ ಅಮಿತ್ ಶಾನ ಕರ್ಕೊಂಡು ಸರ್ ಏನಾಗಿತ್ತು ಅವರೇನಾ ಅಥವಾ ಬೇರೆ ಸರ್ ಅದೇ ಕೆಲಸ ಮಾಡ್ತಾರೆ. ಇವ್ರು ಅದೇ ಶಾಲೆ ಸರ್. ಹೆದರ್ಸೋದು, ಬೆರೆಸೋದು, ಚಾಕು ತೋರಿಸೋದು ಏನಾದರೂ ಇದುವರೆಗೂ ಯಾವುದನ್ನ ನಾವು ರಿವರ್ಸ್ ಆಗಿ ಅಂದರೆ ವಿರುದ್ಧವಾಗಿ ನಿಂತ್ಕೊಂಡಿರೋದು. ಸಮಯ ಸಿಕ್ಕಾಗ ಯಾಕೆ ನಾವು ಬಿಡಬೇಕು? ಇವರು ದಿನ ಬೆಳಗಾದರೆ ಸರ್ 300-350 ರೂಪಾಯಿ ದುಡಿತಾರೆ. ರಾತ್ರಿ 8 ಗಂಟೆ ಆದಮೇಲೆ ಮಸೀದಿ ಬಂದು ಒಂದು ಗುಂಪು ಯಾರ ಜೊತೆಗೂ ಇದುವರೆಗೂ ಅವಾಚ್ಯ ಪದಗಳಿಂದ ಇವರು ಬೈಯೋದಾಗಲಿ, ಹೊಡೆಯೋದಾಗಲಿ, ಹೆದರ್ಸಾಗಲಿ ಮಾಡಲ್ಲ. ಒಳ್ಳೆ ತಂದಿಂದ ಅವ್ರಿಗೆ ಎಲ್ಲರೂ ಸಮಾಧಾನ ಮಾಡಿ ಅದರಲ್ಲಿ ಈಗ 90% ಅಲ್ಲಿ ಯಾರು ಕೂರ್ತಾ ಇಲ್ಲ. ಮೊದಲು ವಿಡಿಯೋ ವೀಕ್ಷಣೆ ಮಾಡ್ಕೊಂಡು 1 ಗಂಟೆವರೆಗೂ ಇರ್ತಿದ್ರು ಸರ್. ಈಗ ಯಾವುದು ಸೇರಲ್ಲ. ಇವ್ರದ್ದೆಲ್ಲ ಕಷ್ಟ ಅದರಲ್ಲಿದೆ. ಇವ್ರು ಯಾರೋ ಈಗ ಅನಿಷ್ಟ ಅದರಲ್ಲಿ ಮೊನ್ನೆ ದೇವಸ್ಥಾನ ಹತ್ರ ಕೊಟ್ಕೊಂಡು ದೇವಸ್ಥಾನ ಹತ್ರ ಬಂದು ಅಲ್ಲಿ ಬೇಕಾದ ಪರಿಶೀಲನೆ ಮಾಡಿಸ್ತಾರೆ. ಈಗಲೂ ಪರಿಶೀಲನೆ ಹೇಳ್ತೀವಿ ಅಂತೇಳಿ ಆಂಜನೇಯ ದೇವಸ್ಥಾನ ಹತ್ರ ಏನು ವಿಡಿಯೋ ತಗೊಂಡಿದ್ದೀವಿ. ಓಕೆ. ಕಂಪ್ಲೀಟ್ ಆಗಿದೆ.